ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇಂದು ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿ ಪರಿಸರ ದಿನಾಚರಣೆ ನಿಮಿತ್ತ ಗಿಡ ನೆಡುವ ಕಾರ್ಯಕ್ರಮದ ಅಭಿಯಾನ ಹಮ್ಮಿಕೊಳ್ಳಲಾಗಿದ್ದು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಆಲಿಸಾಬ್ ತಳಗಡೆ, ಮುಖ್ಯ ಗುರುಗಳಾದಂತಹ ಸವಿತಾ ಕೋಲ್ಕರ್, ತಾಲೂಕಾ ಅಧಿಕಾರಿಗಳಾದಂತಹ ಯೋಗೇಶ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಶಾಲಾ ಆವರಣದಲ್ಲಿ ಗಿಡಗಳನ್ನು ನೆಟ್ಟು ನೀರುಣಿಸುವ ಮೂಲಕ ಅಭಿಯಾನಕ್ಕೆ ಚಾಲನೆಯನ್ನು ನೀಡಲಾಗಿದೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಕೃಷಿ ಅಧಿಕಾರಿ ಆದಂತಹ ಸೋಮಶೇಖರ್, ಮುಖಂಡ ಬಸನಗೌಡ ಪಾಟೀಲ್, ಶಾಲಾ ಎಸ್ಡಿಎಂಸಿ ಸದಸ್ಯರು, ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಬಳಗ ಕೂಡ ಇದೇ ವೇಳೆ ಭಾಗಿಯಾಗಿದ್ದು, ಈ ಸಂದರ್ಭದಲ್ಲಿ ನಮ್ಮ ಪ್ರತಿನಿಧಿ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದಂತಹ ಧರ್ಮಸ್ಥಳ ಸಂಘದ ತಾಲೂಕಾ ಅಧಿಕಾರಿಯಾದಂತಹ ಯೋಗೇಶ್ ಹಾಗೂ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಗುರುಗಳಾದಂತಹ ಸವಿತಾ ಕೋಲ್ಕರ್ ಈ ಕಾರ್ಯಕ್ರಮದ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಹೀಗೆ. ಶ್ರೀ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಡಿ ಇವತ್ತು ಪರಿಸರ ದಿನಾಚರಣೆ ಆಚರಿಸಲಾಗಿದೆ. ಈ ಬಗ್ಗೆ ಸ್ವತಃ ಒಂದು ರೀತಿ ತಾಲೂಕು ಅಧಿಕಾರಿಗಳಾಗಿರುವಂತಹ ಶ್ರೀ ಯೋಗೇಶ್ ಅವರು ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರ ನೇತೃತ್ವದಲ್ಲಿ ಮಾರ್ಗದರ್ಶನ ನಡೀತಾ ಇದೆ. ಸರ್ ಹೇಳಿ. ಕ್ಷೇತ್ರದ ಸ್ವಾಮಿಯನ್ನು ಪ್ರಾರ್ಥಿಸಿಕೊಂಡು ಪೂಜ್ಯರ ಆಶೀರ್ವಾದ ಬೇಡ್ಕೊಂಡು ಇವತ್ತು ಕಿತ್ತೂರು ತಾಲೂಕಿನ ಈ ವೀರಾಪುರ ಪ್ರೌಢಶಾಲೆಯಲ್ಲಿ ನಾವು ಜೂನ್ 5ರ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಈ ದಿನ ನಾವು ಈ ಪರಿಸರದ ಜಾಗೃತಿ ಮತ್ತೆ ಮಾಹಿತಿ ಕಾರ್ಯಕ್ರಮ ಹಾಗೂ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಿಜವಾಗಿದ್ದು ಒಂದು ಯೋಗ ಅಂತ ಹೇಳ್ಬಹುದು. ಎಷ್ಟೋ ಶಾಲೆಗಳಿದೆ, ಆದ್ರೆ ಇವತ್ತು ಆ ಕ್ಷೇತ್ರದ ಸ್ವಾಮಿಯ ಪ್ರಸಾದವನ್ನು ಇವತ್ತು ವೀರಾಪುರ ಶಾಲೆಯಲ್ಲಿ ನಾವು ಹಂಚಿದ್ದೇವೆ ಅಂದ್ರೆ ಅದು ಒಂದು ಯೋಗ ಅಂತ ಹೇಳ್ಬಹುದು. ಪರಮ ಪೂಜ್ಯರು ಇವತ್ತು ಇಡೀ ಕರ್ನಾಟಕದಾದ್ಯಂತ ಇವತ್ತು ಎಲ್ಲ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ, ಸ್ವಸಹಾಯ ಸಂಘಗಳ ಮೂಲಕ, ಒಕ್ಕೂಟಗಳ ಮೂಲಕ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ದಾರೆ. ಇವತ್ತು ಪರಿಸರದ ಬಗ್ಗೆ ಅಪಾರ ಕಾಳಜಿ ಹೊಂದಿದಂತ ಪೂಜ್ಯರು ಇವತ್ತು ನಮ್ಮ ಕಿತ್ತೂರು ತಾಲೂಕಿನಲ್ಲಿಯೂ ನಾವು ಸುಮಾರು 8 ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿ ಜಾಗೃತಿಯನ್ನು ಮೂಡಿಸಿ ಹಲವಾರು ಗಿಡಗಳನ್ನು ನಾಟಿ ಮಾಡುವಂತಹ ಕಾರ್ಯಕ್ಕೆ ಮುಂದಾಗಿದ್ದೇವೆ. ಧನ್ಯವಾದಗಳು ಸರ್. ಮೇಡಮ್ ಹೇಳಿ, ಈಗ ನಿಮ್ಮ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಪರಿಸರ ದಿನಾಚರಣೆ, ಪರಿಸರ ಗಿಡ ನೆಟ್ಟಿದ್ದೀರಾ? ಹೌದು ಸರ್. ಇವತ್ತು ನಾವು ಮಂಜುನಾಥ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ಸುಮಾರು 40 ಸಸಿಗಳನ್ನು ನಮ್ಮ ಶಾಲೆಗೆ ಕೊಡಮಾಡಲ್ಪಟ್ಟಿದ್ದಾರೆ. ಆ ಸಸಿಗಳನ್ನು ನಾವು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿ ಆ ಸಸಿಗಳನ್ನು ಇವತ್ತು ನಾವು ನಡ್ತಾ ಇದ್ದೀವಿ. ಆ ಸಸಿಗಳೆಲ್ಲ ಬೆಳೆದು ನಿಂತು ನಮ್ಮ ಶಾಲೆಯ ಒಂದು ಸೌಂದರ್ಯವನ್ನು ಹೆಚ್ಚಿಸ್ತವೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಎಲ್ಲ ಮರಗಳನ್ನು ಬೆಳೆಸುವಂಥ ಜವಾಬ್ದಾರಿಯನ್ನು ನಾವು ಹೊತ್ಕೊಂಡು ಇವತ್ತು ಒಂದು ಅರ್ಥಪೂರ್ಣವಾಗಿ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಸರ್. ಧನ್ಯವಾದಗಳು. ಒಟ್ಟಾರೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪರಿಸರ ದಿನಾಚರಣೆ ನಿಮಿತ್ತ ಗಿಡ ನೆಡುವ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಬ್ಯೂರೋ ರಿಪೋರ್ಟ್ ಬಸವರಾಜು, BV5 ನ್ಯೂಸ್ ಕನ್ನಡ, ವೀರಾಪುರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.